ಏನಪ್ಪ ಅಂತ ಅದು ಸುಳ್ಳೇನಲ್ಲ. ಹೀಗಾಗಿ ಇವೆಲ್ಲ ಪ್ರತ್ಯಾರೋಪಗಳ ಮಧ್ಯದಲ್ಲೇ ಈ ಒಂದು ಏನೊಂದು ಆರೋಪದ ಒಂದು ಪೂರ್ಣ ಪ್ರಮಾಣದ ನಾನದಲ್ಲ ಪೂರ್ಣ ಪ್ರಮಾಣದ ತನಿಖೆಯಾಗಿ ಅದರಿಂದ ನಮ್ಮ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರು ಕ್ಲೀನ್ ಚಿಟ್ ತಗೊಳ್ಳಿ ಅನ್ನೋದು ನಮ್ಮೆಲ್ಲರ ಬಯಕೆ. ಯಾಕಪ್ಪ ಅಂದ್ರೆ ಇದರಲ್ಲಿ ಆ ಹೆಣ್ಮಗಳಿಗೂ ಅನ್ಯಾಯ ಆಗಿರಬಾರ್ದು. ನಿಜವಾಗಿಯೂ ಅವಳಿಗೆ ಅನ್ಯಾಯ ಆಗಿತ್ತು ಅಂದರೆ ನ್ಯಾಯನೂ ಸಿಗಬೇಕು ಮತ್ತು ಶಿಕ್ಷಣ ಆಗಬೇಕು ಅನ್ನುವಂಥದ್ದು. ಯಾಕಂದರೆ ಇದು ಪ್ರಜಾಪ್ರಭುತ್ವದಲ್ಲಿ ಯಾರೋ ತಪ್ಪು ಮಾಡಿದ್ರು ಶಿಕ್ಷೆ ಆಗಬೇಕಾಗಿತ್ತು. ಅದ್ರ ದುರಂತನ ತಪ್ಪಿಸ್ಕೊಳಕ್ಕೆ ಹಾದಿಗಳು ಭಾಳ ಇರ್ತಾವೆ, ಇಲ್ಲಿ ತಪ್ಪಿಸ್ಕೊಂಡು ಹೋಗುವಂಥದ್ದು ಭಾಳ ಇರ್ತಾವೆ. ಅದಕ್ಕೆ ನೋಡ್ಬೇಕಿಲ್ಲ ಮುಂದಿನ ದಿನದಲ್ಲಿ ಏನಾಗ್ತದೆ. ಆದರೆ ಹೆಣ್ಮಗಳ ಬಗ್ಗೆ ಪರವಾಗಿರ್ತಿ ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ಈ ವಿಷಯವನ್ನು ದಕ್ಷಿಣ ವಿಭಾಗ DCP ಹಾಗೂ ಬಾಗಲಕೋಟೆ ಜಿಲ್ಲಾಧಿಕಾರಿಗೆ ಪತ್ರ ಬರೆದ ಸರಿಯಾಗಿ ತನಿಖೆ ಆಗಲಿ ಆಯೋಗದಿಂದ ಅನ್ನುವಂಥದ್ದು. ಅಥವಾ ಆಯೋಗ ಇದು ಸರ್ಕಾರ ತನಿಖೆ ಮಾಡಿ ಅನ್ನುವಂಥದ್ದನ್ನು ಆಯೋಗ ಕೋರಿ ತಿಳಿಸ್ತಾ ಇದೆ. ಹೀಗಾಗಿ ಒಟ್ಟಿನಲ್ಲಿ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರಿಗೆ ಈ ವಿಷಯ ಪೂರ್ತಿ ತನಿಖೆಯಾಗಿ ಹೊರಬರುವವರೆಗೆ ಇದೊಂದು ಅವರಿಗೆ ವಿಷಯ ವರ್ತೂಲ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದಷ್ಟು ಇವರು ಸ್ವಚ್ಛಾಗಿ ಕ್ಲೀನ್ ಚಿಟ್ ತೊಗೊಂಡು ಹೊರಗೆ ಬರಲಿ. ಮತ್ತು ಒಂದು ಹೋರಾಟಗಾರ ಇದ್ದಾರೆ ಅವರು, ಅದನ್ನು ನಾವು ಮರಲಿಕ್ಕಾಗೋದಿಲ್ಲ. ಯಾಕೆ ಹೋರಾಟ ಇರೋದ್ರಿಂದ ಹೋರಾಟಗಾರರನ್ನು ಹಣ್ಣು ಮಾಡಿಸೋವಾಗೂ ಇಂಥ ಕೆಲಸಗಳು ನಡೀತಾ ಇರ್ತಾವೆ. ಆ ದಿಶೆಯಲ್ಲೇ ಸರ್ಕಾರ ಎಚ್ಚೆತ್ತುಕೊಳ್ಳಿ, ಜೊತೆಗೆ ನಮ್ಮ ಸ್ವಾಮೀಜಿಯವರು ಎಚ್ಚೆತ್ತುಕೊಳ್ಬೇಕಾಗಿ ತಪ್ಪಾಗಿದ್ದಪ್ಪ ಅವ್ರು ಒಪ್ಕೋಬೇಕಾಗ್ಯದ. ಏಕೆಂದ್ರೆ ಎಲ್ಲರೂ ತಪ್ಪು ಮಾಡೋರಲ್ಲ. ಹೀಗಾಗಿ ಮನುಷ್ಯನ ಎಲ್ಲರಲ್ಲಿ ಇರೋದ್ರಿಂದ ತಪ್ಪಾಗಿದ್ರೆ ಒಪ್ಕೊಂಡು, ಇಲ್ಲಪ್ಪ ಅಂತಂದ್ರೆ ಇಲ್ಲ ಅನ್ನುವಂಥ ದೃಷ್ಟಿಕೊಂಡು ಹೋಗುವಂಥದ್ದು ಒಂದು ಸಮಯ ಬಂದದ. ಅದಕ್ಕೆ ಆ ದಿಶೆಯಲ್ಲಿ ತನಿಖೆ ಪೂರ್ಣ ಆಗಿರೋದು ಮತ್ತು ಹೇಳ್ತಾ ಈ ತನಿಖೆಯಿಂದ ಸತ್ಯ ಹೊರಗೆ ಬರಲಿ, ಯಾರೇನು ಮಾಡಿದ್ದಾರೆ ಅಂತೇಳಿ ಒಂದು ಮಾತನ್ನು ಹೇಳ್ತಾ ಇದು ನಿಮ್ಮ ಲೈಕ್ ಆಗಿರೋದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಬೇಡ್ರಿ. S16 ನ್ಯೂಸ್ ಅರ್ಥ ಸತ್ಯದ ಕೈಗನ್ನಡಿ ವಂದನೆಗಳು.